हालेलुया हालेलुया। ನೀವೆಲ್ಲ ಬಹಳ ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ಮನಪೂರ್ವಕವಾಗಿ ನಂಬುತ್ತೇನೆ. आप सभी लोग बहुत से खुश है बल्कि मैं यहाँ सोचता हूँ ದೇವರ ವಾಕ್ಯವನ್ನು ಗೊತ್ತಿಲ್ಲದೆ ಎಷ್ಟೋ ಜನರು ಅಥವಾ ಎಷ್ಟೋ ಜನರಿಗೆ ದೇವರ ವಾಕ್ಯವನ್ನು ಸಿಗದೆ ದಾಹ ಉಳ್ಳವರಾಗಿದ್ದಾರೆ. कई सारे लोगों को परमेश्वर की वचन नहीं मिलता है, वो प्यासे हैं, ಆದರೆ ನಾವಾದರೂ परंतु हम ದೇವರ ವಾಕ್ಯವನ್ನು ನಮಗೆ ಧಾರಾಳವಾಗಿ ಸಿಗ್ತಾ ಇದೆ. परमेश्वर की वचन हमें बहुत सी उदारता से मिल रही है। ಬಹಳ ಜನ ಕದ್ದು ಕೇಳುವಂತ ವ್ಯಕ್ತಿಗಳು ನಾವು ಹೊರದೇಶಗಳಾಗ್ಲಿ ಹೊರ ರಾಜ್ಯಗಳಲ್ಲಿ ನಾವು ನೋಡಬಹುದು. बहुत सारे लोग परमेश्वर का वचन चोरी चुप के सुनते हैं, यहाँ हो और विदेश में भी हो, ಇನ್ನು ಸ್ವಲ್ಪ ಸೌಂಡ್ ಬೆಳೆಸ್ರಿ ಎಂಬುದಾಗಿ ಕೂಡ ನಾವು ನೋಡ್ತಾ ಇರುತ್ತೇವೆ. और थोड़ा सा साउंड बढ़ाव करके भी यहाँ कहते हैं, हम सुनते हैं। ಇದು ದೇವರು ನಮಗೆ ಕೊಟ್ಟಿರುವಂತಹ ಸೌಭಾಗ್ಯವಾಗಿದೆ. ये परमेश्वर हमें दिया हुआ सौभाग्य है। ಆದ ಕಾರಣ इसीलिए ಈ ದಿನದಲ್ಲಿ ದೇವರ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡಿರುವ ಮಾತುಗಳು आज के दिन परमेश्वर हमसे बात किया, इस वचन को ನಾವು ಅಧ್ಯಯನ ಮಾಡೋರಾಗಿರೋಣ. उसको हम मनन करेंगे। ನಾವು ಈ ದಿನ ದೇವರ ವಾಕ್ಯವು आज के दिन मनन के लिए ನಮ್ಮ ದೇವರು ಯೋಹಾನನು, हमारे जो परमेश्वर है यूहन्ना के रूप में, ಮೂರನೇ ಯೋಹಾನನು, तीसरा यूहन्ना की पत्री, ಅಲ್ಲಿ ಒಂದೇ ಅಧ್ಯಾಯ ಇರುತ್ತದೆ. वहाँ पे एक ही अध्याय है। ಅದು ಎರಡನೇ ವಚನದಲ್ಲಿ ನಾವು ಗಮನಿಸುವುದಾದ್ರೆ, उसका दूसरा पद यदि हम ध्यान देते हैं तो, ಪ್ರಿಯನೇ हे प्रिय, ನೀನು मेरे ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯದಲ್ಲಿಯೂ ಅಭಿವೃದ್ಧಿ ಹೊಂದಬೇಕಾಗಿದೆ. यहाँ इस प्रकार से लिखा है, हे प्रिय, मेरे यहाँ प्रार्थना है कि जैसे तू आत्मिक उन्नति कर रहा है वैसे ही तू सब बातों में उन्नति करे और भला चंगा रहे। ಎಲ್ಲಾ ವಿಷಯದಲ್ಲಿ ನೀನು ಅಭಿವೃದ್ಧಿ ಹೊಂದಬೇಕಾಗಿದೆ. हर एक विषय में वृद्धि पाए। ಎಲ್ಲಾ ವಿಷಯದಲ್ಲಿ ಅಂದ್ರೆ ಯಾವ ಯಾವ ವಿಷಯದಲ್ಲಿ ನಾವಿಲ್ಲಿ ನೋಡುವವರಾಗಿದ್ದೇವೆ. हर एक विषय किन, इसका मतलब किन किन विषय में वृद्धि पाना है। ಯಾರು ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿಯನ್ನು ಹೊಂದಿದರು? कौन कौन वृद्धि पाए हैं हर विषय में? ನಮ್ಮ ಪಿತೃಗಳ ವಿಷಯದಲ್ಲಿ ನಾವು ಗಮನಿಸುವುದಾದ್ರೆ, हमारे जो बुजुर्ग है उनके विषय में यदि हम ಹಳೆ देखते हैं तो, ಒಡಂಬಡಿಕೆಯಲ್ಲಿ ನಾವು ಗಮನಿಸುವುದಾದ್ರೆ, पुराने नियम में हम देखते हैं तो ಆದಿಕಾಂಡ उत्पत्ति 24ನೇ ಅಧ್ಯಾಯ 24वां अध्याय 1-2 ವಚನಗಳಲ್ಲಿ ನಾವು ಓದುವುದಾದ್ರೆ, उसका एक और दूसरा पद में यदि देखते हैं तो ಅಲ್ಲಿ ಅಬ್ರಹಾಮನಿಗೆ वहाँ इब्राहिम को ಆತನು ದೇವರ ಈ ವಿಷಯದಲ್ಲಿ ಹೇಳುತ್ತಾನೆ, परमेश्वर के विषय ये विषय कहता है, ಸಕಲ ವಿಷಯಗಳಲ್ಲಿ हर एक विषय में ನಾನು ನಿನ್ನನ್ನು ಅಭಿವೃದ್ಧಿ ಪಡಿಸಿದೆನು. मैं तुम्हें वृद्धि करूंगा। ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಪಡಿಸಿರುವಂತನು ನಮ್ಮ ದೇವರು ಅಬ್ರಹಾಮನಿಗೆ ಅಭಿವೃದ್ಧಿ ಪಡಿಸಿದ್ದಾನೆ. हर एक विषय में इब्राहिम को परमेश्वर ने वृद्धि दिया। ಆತನು ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಪಡಿಸುವುದಕ್ಕಾಗಿ ಆತನು ದೇವರೊಟ್ಟಿಗೆ ಅವನು ನಡೆಯುವವನಾಗಿದ್ದನು. हर एक विषय वृद्धि पाने के लिए परमेश्वर के साथ में इब्राहिम चला था। ಆ ಎಲ್ಲಾ ವಿಷಯದಲ್ಲಿ ಅವನು ನಡೀಲಿಕ್ಕೆ ಕಾರಣ ಪ್ರಪ್ರಥಮವಾಗಿ ದೇವರ ಮಾತಿಗೆ ಅಧೀನವುಳ್ಳವನಾಗಿದ್ದನು. हर एक विषय में वृद्धि पाने के कारण था, परमेश्वर की बातें सुनता था, उनके संग चलता था। ಆದ ಕಾರಣ ದೇವರಾತ್ಮನು ಅವನೊಟ್ಟಿಗೆ ಬಂದು ಹೇಳುತ್ತಾನೆ, ನಿನ್ನನ್ನು ಎಲ್ಲಾ ವಿಷಯದಲ್ಲಿ ನಾನು ನಿನ್ನನ್ನು ಅಭಿವೃದ್ಧಿ ಪಡಿಸುತ್ತೇನೆ. इसीलिए परमेश्वर स्वयं आके कह रहा है कि हर एक विषय में मैं तुम्हें वृद्धि करूंगा। ಇಲ್ಲಿಂದ ಅಲ್ಲಿಗೆ ಹೋಗು ಎಂಬುದಾಗಿ ಅಬ್ರಹಾಮನಿಗೆ ಹೇಳುವಾಗ, यहाँ से वहां जा करके जब इब्राहिम से परमेश्वर ने कहा, ಇಲ್ಲ ನನಗೆ ಈಗ ನಿನಗೆ ಮಗನು ಕೊಡ್ತೇನೆ ಎಂಬುದಾಗಿ ಹೇಳುವಾಗ, परमेश्वर यहाँ इब्राहिम कहा कि मैं मेरे बेटे को तुम्हें दूंगा। ಈ ರೀತಿಯಾದ ಕೆಲವು ಮಾತುಗಳಿಗೆ ಅವನನ್ನು ನಡೆಸುವ ಸಂದರ್ಭದಲ್ಲಿ, इन बातों के विषय में यहाँ थोड़े से विषय में चलाने के समय, ಆದ್ರೆ ಅಬ್ರಹಾಮನು यहाँ इब्राहिम, ಆಯ್ತು ತಂದೆ, ठीक है पिताजी, ನಾನು ಕೇಳ್ತೇನೆ, मैं तुम्हें आज्ञाकारी बनूंगा। ಪ್ರತಿ ಮಾತಿಗೆ ವಿಧೇಯನಾದ ಅಬ್ರಹಾಮನು, हर एक विषय में अधीन हुआ था इब्राहिम। ಆದ ಕಾರಣ ಆತನು ಮಾತಿಗೆ ಒಳಪಟ್ಟನು, ಆದ ಕಾರಣ ಅವನು ಅಭಿವೃದ್ಧಿ ಹೊಂದಿದನು. इसीलिए इब्राहिम में वृद्धि होने का कारण कि वो हर एक बात सुना था। ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳುವುದಾದ್ರೆ, इसी रीति से हमारे जीवन में भी उस बातों को अगर लागू करते हैं तो, ಅಬ್ರಹಾಮನ ಹಾಗೆ ನಾವು ವಿಧೇಯರಾದರೆ, इब्राहिम की जैसा हम अधीन होते हैं तो ನಾವು ಕೂಡ ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಆಗುತ್ತದೆ. हम भी हर एक विषय में वृद्धि पाते हैं। ನೋಡ್ರಿ, ಅದೇ ರೀತಿಯಾದ ಅಪೊಸ್ತಲನು ಪೌಲನು ಈ ರೀತಿಯಾಗಿ ಕೆಲವು ಮಾತುಗಳು ಬರೆಯುತ್ತಾನೆ. यहाँ प्रेरित पौलुस यहाँ थोड़ी सी बातें को लिखता है। 3ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ಗಮನಿಸುವುದಾದ್ರೆ, 3वां अध्याय उसकी 22वें पद को देखते हैं तो ಮೋಶೆ ಈ ರೀತಿಯಾಗಿ ಹೇಳುತ್ತಾನೆ, मूसा यहाँ इस प्रकार से कहता है, ಮುಂದೆ ಬರುವ ಪ್ರವಾದಿಯು आने वाले जो भविष्यद्वक्ता, ಎಲ್ಲಾ ಮಾತುಗಳಿಗೆ ನೀವು ಆತನ ಮಾತಿಗೆ ಅಧೀನರಾಗಬೇಕು. उनकी बातों की तुम आज्ञाकारी बनो और अधीन रहो। ಯಾಕೆಂದ್ರೆ ಮಾತುಗಳಿಗೆ ಅಧೀನರಾಗುವ ಮೂಲಕ ನಮಗೆ ಅಭಿವೃದ್ಧಿ ಉಂಟಾಗುತ್ತದೆ. बातों को अधीन करके आज्ञाकारी बनते हैं तो आशीष पाते हैं। ಯಾರು ಮಾತಿಗೆ ವಿಧೇಯ ಉಳ್ಳವರಾಗಿರುತ್ತಾರೋ ಅವರು ಅಭಿವೃದ್ಧಿ ಹೊಂದುತ್ತಾರೆ. जो कोई आज्ञाकारी होते हैं वही आशीष पाते हैं। ಇನ್ನೊಂದು ಮಾತು ಈ ರೀತಿಯಾಗಿ ಮಾತನಾಡುತ್ತದೆ, और एक बात यहाँ कहता है कि ನಿನ್ನ ನಡೆ
तुम्हारी जो चाल चलन, ನಿನ್ನ ನಡೆ, तुम्हारी चाल चलन, ನಿನ್ನ ನುಡಿ, तुम्हारी जो कहने की बातें, ಆದ್ರೆ ಇವೆಲ್ಲದರಲ್ಲಿ ನೀನು ವಿಧೇಯನಾಗಿರಬೇಕಾಗಿದೆ. सारे विषयों में अधीन बन के रहो. ನಿನ್ನ ಮಾತುಗಳಿಗೆ ನೀನು ಅಧೀನ ಆಗಲೇಬೇಕಾಗಿದೆ. हर एक बात के अधीन बन के रहो. ಯಾವ ಯಾವ ವಿಷಯದಲ್ಲಿ ನಾವು ಅಧೀನ ಆಗಬೇಕು? हर एक किस बातों में अधीन ಈಗೋ रहना ನೀನು है. ಪ್ರಾರ್ಥನೆ ಮಾಡಿ ಎಂಬುದಾಗಿ ಪರಿಶುದ್ಧಾತ್ಮ ನಿನ್ನನ್ನು ಪ್ರೇರೇಪಿಸುವಾಗ पवित्र आत्मा यदि तुम्हें प्रेरणा देता है कि प्रार्थना करो, ಖಚಿತವಾಗಿ ನೀನು ಪ್ರಾರ್ಥನೆ ಮಾಡಲೇಬೇಕಾಗಿದೆ. निश्चित रूप में प्रार्थना करना है. ಯಾರೋ ಬಂದು ನಿನ್ನನ್ನು ತಟ್ಟದ ಹಾಗೆ ಎಬ್ಬಿಸಿದಾಗ कोई तुम्हें थपथपा के यदि उठाते हैं तो ದೇವರೇ ಈಗ ಯಾಕೆ ನಾನು ಎಬ್ಬಿಸ್ತಾ ಎಂಬುದಾಗಿ ನೀನು ಕ್ವೆಶ್ಚನ್ ಮಾಡಬಾರ್ದಲ್ಲಿ. क्यों मुझे उठा रहा है करके हम सवाल नहीं करना. ನೀನು ಪ್ರಾರ್ಥನೆಯಲ್ಲಿ ಅಧೀನನಾಗಿರಲೇಬೇಕಾಗಿದೆ. प्रार्थना में अधीन बन के रहना है. ಇಲ್ಲಪ್ಪ ಈ ದಿನ ನೀನು ಈರಿಗಾಗಿ ನಿನ್ನ ಕುಟುಂಬದವರಿಗೆಲ್ಲ ಪರದವರಿಗಾಗಿ ಉಪವಾಸದ ಪ್ರಾರ್ಥನೆ ಮಾಡಿ ಎಂಬುದಾಗಿ ದೇವರು ನಿನ್ನೊಟ್ಟಿಗೆ ಮಾತನಾಡುವಾಗ तुम्हारे परिवार के लिए नहीं, दूसरों के विषय के उपास रह के प्रार्थना करो जब कहता है, ಯಾರೋ ಮೂಲಕವಾಗಿ ಆ ಸುದ್ದಿ ನಿನಗೆ ಏನಾದ್ರೂ ಇಂಥ ಕಠಿಣ ವಿಷಯ ಅಲ್ಲಿ ನಡೀತಿದೆ ಎಂಬುದಾಗಿ ಯಾರೋ ವಿಷಯದಲ್ಲಾದ್ರೂ ನಿನಗೆ ತಿಳಿಸಿದಾಗ समझो कि कहाँ भी कठिन विषय गड़ा है, उस विषय में ही प्रार्थना करो करके परमेश्वर जब कहता है तो ಆ ಸಂದರ್ಭದಲ್ಲಿ ಖಚಿತವಾಗಿ ನೀನು ವಿಧೇಯನಾಗಿದ್ದು ಪ್ರಾರ್ಥನೆಯಲ್ಲಿ ಒಳಪಡಬೇಕಾಗಿದೆ. उन विषय में अधीन बन के हम प्रार्थना करना जरूरी है. ಆವಾಗ ನಿನ್ನಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ. तब जाकर के वृद्धि तुम्हारे जीवन में होता है. ಎಲ್ಲಾ ವಿಷಯದಲ್ಲಿ ನಿನಗೆ ಅಭಿವೃದ್ಧಿ ಬೇಕಾದ್ರೆ हर एक विषय में यदि वृद्धि पाते हैं ನೀನು चाहते हैं तो ನಿಮ್ಮ ಮಾತಿಗೆ ಅಧೀನನಾಗಬೇಕು. परमेश्वर की बातों के लिए अधीन होना है. ಅದು ಆತ್ಮಿಕವಾದ ಕರ್ತನಾದ ಯೇಸು ಕ್ರಿಸ್ತನು ನಿನ್ನನ್ನು ಆತನು ನಿನ್ನೊಟ್ಟಿಗೆ ಮಾತನಾಡುವ ಮಾತಾಗಿದೆ. वो आत्मिक रूप से परमेश्वर तुमसे बात करने वाली बात है. ಯಾಕಂದ್ರೆ क्योंकि ಪವಿತ್ರಾತ್ಮನು पवित्र आत्मा, ಯಾರು ಮಾತಿಗೆ ಅಧೀನರಾಗಿರುತ್ತಾರೋ जो कोई परमेश्वर की बातों को, पवित्र आत्मा की बातों को अधीन रहते हैं, ಅಥವಾ ಸೇವಕರ ಮಾತನ್ನು ಅವರ ಮೂಲಕವಾಗಿ ಬಂದಿರುವ ಮಾತಿಗೆ ಅಧೀನರಾಗಿರುತ್ತಾರೋ सेवक की मुंह की द्वारा निकली हुई बातों को अधीन होकर रहते हैं, ಪಕ್ಕದಲ್ಲಿದ್ದು ಪರಿಶುದ್ಧಾತ್ಮನು ಕೇಡಿನಿಂದ ತಪ್ಪಿಸಿ ಮಾತಿಗೆ ಇವನು ಒಳಪಟ್ಟನು ಎಂಬುದಾಗಿ ನಿನ್ನನ್ನು ಸರಿಯಾದ ಮಾರ್ಗದಲ್ಲಿ ಆತ ನಡೆಸುತ್ತಾನೆ. पवित्र आत्मा तुम्हारे बगल में रह के आने वाले हर एक घटना को, दुर्घटनाओं को वो टला के तुम्हें आशीष देता है. ಅದೇ ಎರಡನೇ ಮಾತನ್ನು ನಾವು ಗಮನಿಸುವುದಾದ್ರೆ दूसरी बातों को यदि देखते हैं तो ಎರಡನೇ ತಿಮೋತಿದವರಿಗೆ दूसरा तीमोथियुस 3ನೇ ಅಧ್ಯಾಯ तीसरा अध्याय 3 ಮತ್ತು 11ನೇ ವಚನದಲ್ಲಿ ನಾವು ಗಮನಿಸುವುದಾದ್ರೆ 3 उसका 11 पद को यदि देखते हैं तो ನೋಡ್ರಿ, ಸಭಾ ಸೇವಕಿಯರಾದ ಸ್ತ್ರೀಯರು ಗೌರವವುಳ್ಳವರಾಗಿರಬೇಕು, ಚಾಡಿ ಹೇಳಿರಬಾರದು ಮತ್ತು ಎಲ್ಲಾ ವಿಷಯಗಳಲ್ಲಿ ನಂಬಿಕೆ ಉಳ್ಳವರಾಗಿರಬೇಕು. यहाँ स्त्रियों के विषय में कहता है कि चापलूसी मत करो, हर एक विषय में विश्वास योग्यता से रहो कर. ಯಾಕಂದ್ರೆ ನಾವು ಮಾತು ಅಥವಾ ನಂಬಿಕೆಯಲ್ಲಿ ಇರುವುದು ಬಹಳ ಪ್ರಾಮುಖ್ಯವಾಗಿದೆ. हम विश्वास योग्यता में रहना है, ये प्राथमिकता में बनती है. ಯಾಕಂದ್ರೆ ಎಲ್ಲಾ ವಿಷಯದಲ್ಲಿ ನಮಗೆ ಅಭಿವೃದ್ಧಿ ಬೇಕಾದ್ರೆ ನಂಬಿಕೆ ಬಹಳ ಪ್ರಾಮುಖ್ಯವಾದದ್ದು. यदि हर विषय में हम आशीष पाना चाहते हैं तो हमें विश्वास योग्यता जरूरी है. ಅದ ಕಾರಣ ನಿನ್ನಲ್ಲಿ ಕರ್ತನಲ್ಲಿ ಅಭಿವೃದ್ಧಿ ಬೇಕಾದ್ರೆ ನಿನ್ನ ಪ್ರತಿ ಮಾತಲ್ಲಿ ಚಾಡಿ ಹೇಳುವುದರಲ್ಲಾಗ್ಲಿ ಯಾರಿಗಾದ್ರೂ ಏನಾದ್ರೂ ಹೇಳುವುದರಲ್ಲಾಗ್ಲಿ ಜಾಗೃತಿ ಉಳ್ಳವರಾಗಿರಬೇಕು. यदि तुम्हें आशीष चाहिए तो हर एक विषय में, चापलूसी के विषय में भी हो, बड़ी सावधानी से रहना है. ಅವಾಗ तब जाकर ನಿನ್ನ ಜೀವಿತದಲ್ಲಿ हमारे जीवन में ನಂಬಿಕೆಯಲ್ಲಿ ಕೂಡ ನೀನು ಅಭಿವೃದ್ಧಿ ಹೊಂದುತ್ತಿ. विश्वास योग्यता में भी आशीष पाते हैं. ಆದ ಕಾರಣ इसीलिए ನೀವು ಯಾವ ವಿಷಯದಲ್ಲಿ ಮಾತನಾಡುವಾಗಲೂ, किसी विषय में यदि बात करते हैं तो, ಯಾರ ವಿಷಯದಲ್ಲಿ ಮಾತನಾಡುವಾಗಲೂ किसी विषय में अगर वार्तालाप करते हैं तो ನೀವು ಎಚ್ಚರವಾಗಿರಬೇಕು. बड़ी सावधानी बरतना है. ಅವಾಗ तब जाकर ಎಚ್ಚರ ಇರುವಂತ ವ್ಯಕ್ತಿಗಳ ಜೀವಿತದಲ್ಲಿ जब सावधानी में जो बरतता है उनके जीवन में ಖಚಿತವಾಗಿ निश्चित रूप में ನಂಬಿಕೆಯಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ. विश्वास योग्यता में वृद्धि पाते हैं. 3ನೇ ವಿಷಯದಲ್ಲಿ ನಾವು ಗಮನಿಸುವುದಾದ್ರೆ तीसरा विषय देखेंगे तो ಎಫೆಸದವರಿಗೆ एफेसियों की पत्री 4ನೇ ಅಧ್ಯಾಯ 4 अध्याय 15ನೇ ವಚನದಲ್ಲಿ 15 पद में देखते थे वो ಪ್ರೀತಿ ಸತ್ಯವನ್ನು ಅನುಸರಿಸುತ್ತಾ ಕ್ರಿಸ್ತನ ಬೆಳೆದು ಎಲ್ಲಾ ವಿಷಯಗಳಲ್ಲಿ ಕ್ರಿಸ್ತನನ್ನು ಐಕ್ಯ ಉಳ್ಳವರಾಗಿರಬೇಕು. यहाँ प्रेम और विश्वास में हम बढ़ते योग्यता से रहना है. ನಾವು ಅಭಿವೃದ್ಧಿ ಹೊಂದಬೇಕಾದ್ರೆ, यदि हम वृद्धि पाना चाहते हैं ನಾವು तो, ಮಾತುಗಳು ಕೇಳಬೇಕಾದ್ರೆ, हम बातें यदि सुनते हैं तो, ನಾವು ನಂಬಿಕೆಯಲ್ಲಿ ಬೆಳೆಯಬೇಕಾದ್ರೆ, विश्वास योग्यता में बढ़ोतरी चाहते हैं ನಾವು तो, ಇವೆಲ್ಲದರಲ್ಲಿ ಉನ್ನತವಾಗಿರಬೇಕಾದ್ರೆ इन सारे विषयों में उन्नति पाना चाहते हैं तो ನಮ್ಮ ದೃಷ್ಟಿ ಯಾವಾಗಲೂ ಕ್ರಿಸ್ತನ ಮೇಲೆ ಇರಬೇಕು. हमारी जो नजर हमेशा परमेश्वर की ओर ही रहना है. ಸೈತಾನ್ ಬಂದು ಹೇಳಬಹುದು, शैतान आके तुमसे कहा ನಿನ್ನೊಟ್ಟಿಗೆ होगा, ಮಾತನಾಡಬಹುದು, तुम्हारे साथ में यदि बात करते होगा, ತಮ್ಮ, भाई, ಓ ತಮ್ಮ ये मेरे भाई, ಎಂಬುದಾಗಿ ಸೈತಾನ್ ನಿನ್ನೊಟ್ಟಿಗೆ ಮಾತನಾಡಬಹುದು. शैतान शायद तुमसे बात करते होगा. ಯಾವಾಗ ಕರ್ತನ ಮೇಲೆ ನಿನ್ನ ದೃಷ್ಟಿ ಇರುತ್ತದೋ जब परमेश्वर के ऊपर तुम्हारी दृष्टि रहती है ಅವಾಗ तब जाकर ಖಚಿತವಾಗಿ निश्चित रूप में ನೀನು ಎಲ್ಲೂ ಬಿದ್ದೋಗ್ಲಿಕ್ಕೆ ಸಾಧ್ಯವಿಲ್ಲ. तुम कहीं नहीं गिर सकते हैं. ನೀನು ಯಾವಾಗ ವಿವೇಕ ಉಳ್ಳವನಾಗಿರುತ್ತೀಯೋ, जब तुम विवेक से रहते हैं तो 4ನೇ ವಿಷಯದಲ್ಲಿ ನಾವು ಗಮನಿಸುವುದಾದ್ರೆ, चौथा विषय देखते हैं तो ನೀನು ವಿವೇಕ ಉಳ್ಳವನಾಗಿರುವುದಾದ್ರೆ जब विवेक से तुम रहते हैं तो ದೇವರು ನಿನ್ನಲ್ಲಿ ವಿವೇಕವನ್ನು ಹುಟ್ಟಿಸುವವನಾಗಿರುತ್ತಾನೆ. परमेश्वर तुम में विवेक
विवेक पैदा करता है, ಯಾಕಂದ್ರೆ ಎಲ್ಲಾ ವಿಷಯದಲ್ಲಿ क्योंकि हर एक विषय में ನೀನು ಅಭಿವೃದ್ಧಿ ಹೊಂದಬೇಕೆನ್ನುವುದು तुम वृद्धि पाना इसीलिए ಇದು ಕರ್ತನ ಚಿತ್ತವಾಗಿದೆ. ये परमेश्वर की मर्जी है। ವಿವೇಕ ಉಳ್ಳವರು जो कोई विवेक से रहते हैं ಅವರು ಕ್ರಿಸ್ತನನ್ನು ನೋಡುವವರಾಗಿರುತ್ತಾರೆ. वो परमेश्वर की ओर देखते हैं। ಯಾರು ವಿವೇಕ ಇಲ್ಲದವರಾಗಿರುತ್ತಾರೋ जो कोई विवेक नहीं है ಅವರು ಸೈತಾನನನ್ನು ಹಿಂಬಾಲಿಸುವವರಾಗಿರುತ್ತಾರೆ. वो शैतान की पीछे हो लेते हैं। ಆದ ಕಾರಣ इसीलिए ಅದರ 2ನೇ ತಿಮೋತಿದವರಿಗೆ 7-3ನೇ ವಚನದಲ್ಲಿ ನಾವು 7ನೇ ವಚನದಲ್ಲಿ ಗಮನಿಸುವುದಾದ್ರೆ दूसरा तिमोथी 2 और 7वां पद में देखते हैं ಆತನು ಹೇಳುತ್ತಾನೆ, उसने कहता है ಎಲ್ಲಾದ್ರಲ್ಲೂ ನೀನು ವಿವೇಕವುಳ್ಳವನಾಗಿರಬೇಕು. हर एक विषय में तुम विवेक से रहना है। ಇಲ್ಲಿ 4 ವಿಷಯಗಳು ನಾವು ಇಲ್ಲಿ ಗಮನಿಸಿದ್ದೇವೆ. यहाँ 4 विषय को हम देखे हैं। ಮಾತುಗಳನ್ನು ಕೇಳಬೇಕಾಗಿದೆ, बातें को सुनना है, ಎಲ್ಲಾ ವಿಷಯದಲ್ಲಿ ನಂಬಿಕೆ ಉಳ್ಳವರಾಗಿರಬೇಕು, विश्वास योग्यता से रहना है, ಯೇಸುವನ್ನು ನೋಡುತ್ತಾ ನಮ್ಮ ಜೀವನವನ್ನು ಸಾಗಿಸಬೇಕು, यीशु मसीह को और देखते हुए हमारे जीवन को गुजारना है, ವಿವೇಕ ಉಳ್ಳವರಾಗಿ ನಾವು ನಡೆಯೋರಬೇಕಾಗಿದೆ. विवेक से हम चाल चलन रहना ನಮ್ಮ है। ಜೀವಿತದಲ್ಲಿ हमारे जीवन में ವಿವೇಕವು ಬಹಳ ಪ್ರಾಮುಖ್ಯವಾದದ್ದಾಗಿದೆ. जो विवेक है बहुत ही मायने रखती है। ಅಯೋಗ್ಯರಾದ ನಮ್ಮನ್ನು, हम अयोग्य है, ನಾವು ಉಪಯೋಗ ಇಲ್ಲದವರಾದ ನಮ್ಮನ್ನು, हम कोई काम के नहीं है, ನಾವು ಎದಕ್ಕೂ ಬಾರದ ನಮ್ಮನ್ನು, हम बेकार लोग हैं। ನೋಡ್ರಿ ಕರ್ತನು ಕತ್ತೆಯ ಮೇಲೆ ಹತ್ತಿ ಬಂದನಲ್ಲಿ परमेश्वर गधे पे सवार होकर ಅಲ್ಲಿ ಆಗಾಗಲೇ ಆ ಒಂದು ಯೆರೂಸಲೇಮಿನಲ್ಲಿ ಕುದುರೆಗಳಿದ್ದವು. यहाँ यरूशलेम में देखते हैं तो घोड़े थे, ಆದ್ರೆ ಕತ್ತೆಯ ಮೇಲೆ ಹತ್ತಿ ಬಂದ ಆ ದೇವರಾಗಿದ್ದನು. परंतु गधे पे चढ़ के आया था। ಆದ್ರೆ ವಿವೇಕವು ಎಲ್ಲಿ ಉಡುತ್ತದಂದ್ರೆ ಯಾರು ಬುದ್ಧಿಹೀನರಾಗಿರ್ತಾರೋ, ಎಲ್ಲಿ ತಿಳುವಳಿಕೆ ಇರೋದು, ಯಾರು ಅಯೋಗ್ಯರಾಗಿರ್ತಾರೋ ಅವರನ್ನೇ ದೇವರು ವಿವೇಕರನ್ನಾಗಿ ಮಾಡಿ ಉನ್ನತವಾಗಿ जो ನಡೆಸೋನಾಗಿದ್ದಾನೆ. अज्ञानी रहते हैं, जो मूर्ख रहते हैं, परमेश्वर उन्हें इस्तेमाल कर लेता है। ಹಾಲೆಲೂಯಾ. हालेलुया। ನಮ್ಮನ್ನು ದೇವರು ವಿವೇಕವುಳ್ಳವರನ್ನಾಗಿ ಮಾಡಲಿ. परमेश्वर इस तरह से परमेश्वर हमें आशीष दे।